ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕನ್ನಡ ವ್ಯಾಕರಣ. ಕನ್ನಡ ವರ್ಣಮಾಲೆಗಳು 49, ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2. ಸ್ವರಗಳ 13ರಲ್ಲಿ ರಸಸ್ವರ 6, ದೀರ್ಘಸ್ವರ 7. ರಸಸ್ವರ ಅ, ಇ, ಉ, ರು, ಎ, ಓ. ದೀರ್ಘಸ್ವರ 7, ಆ, ಇ, ಉ, ಎ, ಐ, ಓ, ಔ. ವ್ಯಂಜನ 34. ಸೊ ಅದರಲ್ಲಿ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ವರ್ಗೀಯ ವ್ಯಂಜನ 25ರಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಕ, ಚ, ಟ, ತ, ಪ, ಗ, ಜ, ಡ, ತ, ಪ. ಕ, ಚ, ಟ, ತ, ಪ, ಗ, ಜ, ಡ, ತ, ಪ. ಅನುನಾಸಿಕ ಯ, ಣ, ನ, ಮ. ಅವರ್ಗೀಯ ವ್ಯಂಜನಗಳು ಅವರ್ಗೀಯ ಯ, ರ, ಲ, ವ, ಶ, ಶ. ಅನುಸ್ವಾರ ಅಂ, ವಿಸರ್ಗ ಅಹ. ಇವು ವರ್ಣಮಾಲೆಯ 49 ಒಟ್ಟು ಅಕ್ಷರಗಳು. ಸೊ ನೆಕ್ಸ್ಟ್ ಮುಂದಿನ ಸ್ವರಗಳು. ಅರ್ಥ: ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ. ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಅ, ಆ, ಇ, ಉ, ಊ, ರು, ಎ, ಐ, ಓ, ಔ. ಸ್ವರಗಳು 13. ಸ್ವರದ ಪ್ರಕಾರಗಳು. ಸ್ವರದಲ್ಲಿ 3 ವಿಧಗಳು: ರಸಸ್ವರ, ದೀರ್ಘಸ್ವರ, ಪ್ಲುತಸ್ವರ. ರಸಸ್ವರ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ರಸಸ್ವರ ಎನ್ನುತ್ತಾರೆ. ಉದಾಹರಣೆಗೆ ಅ, ಇ, ಉ, ರು, ಎ, ಓ. ಇವು 6. ದೀರ್ಘಸ್ವರ ಅಂದರೆ 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ದೀರ್ಘಸ್ವರ ಎನ್ನುತ್ತಾರೆ. ಉದಾಹರಣೆಗೆ ಆ, ಇ, ಉ, ಎ, ಐ, ಓ, ಔ. ಇವು 7. ಇವು 6. ಪ್ಲುತಸ್ವರಗಳು 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳ ಪ್ಲುತಸ್ವರ ಎನ್ನುತ್ತೇವೆ. ಉದಾಹರಣೆಗೆ ಅಮ್ಮ, ದೇವರೇ. ಪ್ಲುತಸ್ವರಗಳನ್ನು ಈ ಚಿಹ್ನೆಯಿಂದ ಗುರುತಿಸುತ್ತಾರೆ. ವ್ಯಂಜನಗಳು. ಅರ್ಥ: ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಕ ಪ್ಲಸ್ ಅ, ಕ. ವ್ಯಂಜನದ ಪ್ರಕಾರಗಳಲ್ಲಿ 2 ವಿಧಗಳು: ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನದಲ್ಲಿ ಕದಿಂದ ಮಾವರೆಗಿನ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎನ್ನುತ್ತಾರೆ. ಉಚ್ಚರಿಸಲ್ಪಡುವ ಹುಟ್ಟುವ ಸ್ಥಳವನ್ನು ಆಧರಿಸಿ 5 ವರ್ಗಗಳಾಗಿ ವಿಂಗಡಿಸಲಾಗಿದೆ. ವರ್ಗ: ಅಲ್ಪಪ್ರಾಣ, ಮಹಾಪ್ರಾಣ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ವರ್ಗ: ಕ, ಚ, ಟ, ತ, ಪ. ಅಲ್ಪಪ್ರಾಣ ಕ, ಚ, ಟ, ತ, ಪ. ಮಹಾಪ್ರಾಣ ಖ, ಚ, ಠ, ಥ, ಪ. ಅಲ್ಪಪ್ರಾಣ ಗ, ಚ, ಟ, ತ, ಪ. ಮಹಾಪ್ರಾಣ ಕ, ಚ, ಟ, ತ, ಪ. ಅನುನಾಸಿಕ ಅಂದರೆ ಮೂಗಿನಿಂದ ಬರುವಂಥ ಯ, ಣ, ನ, ಮ.